ಹೊಸ ಸಿದ್ಧಾಂತ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಮ್ಮ ರಾಜ್ಯ ರಾಜಕಾರಣಕ್ಕೆ ಬಹಳಷ್ಟು ಇತಿಹಾಸ ಇದೆ. ಮಹಾನ್ ನಾಯಕರು ನಮ್ಮ ರಾಜ್ಯದ ಉನ್ನತ ಪದವಿಗಳನ್ನು ಹೊಂದಿ ಅವರ ಕುಟುಂಬಗಳು ಇನ್ನೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಹಿಡಿತ ಸಾಧಿಸುತ್ತಿವೆ. ಹಾಗೆ ಕೂಡ ಕರ್ನಾಟಕದಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ರಾಜ್ಯ ಚುನಾವಣೆಯ ದಿಕ್ಕನ್ನೇ ಬದಲಿಸಬಲ್ಲ ಈ ಸಹೋದರರು ರಾಜ್ಯ ರಾಜಕಾರಣದಲ್ಲಿ ಪ್ರಮುಖ ಹಿಡಿತವನ್ನು ಹೊಂದಿದ್ದಾರೆ. ಈಗ ಸಿಎಂ ರೇಸ್ನಲ್ಲಿ ಮೊದಲ ಹೆಸರು ಕೇಳಿ ಬರೋದೆ ಸತೀಶ್ ಜಾರಕಿಹೊಳಿ. ಈ ಫ್ಯಾಮಿಲಿ ಹೇಗಿದ್ರು, ಹೇಗೆ ಜಾರಕಿಹೊಳಿ ಬ್ರದರ್ಸ್ ರಾಜ್ಯ ರಾಜಕಾರಣದಲ್ಲೇ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಏರಿದ್ರು ಅನ್ನೋ ಎಲ್ಲ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಎಸ್, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಭೀಮಶಿ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಈ 5 ಪಂಚ ಪಾಂಡವರಂತೆ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮದೇ ಆದ ಪ್ರಾಬಲ್ಯವನ್ನ ಹೊಂದಿದ್ದಾರೆ. ತಮ್ಮದೇ ಆದಂತ ಅಭಿಮಾನಿ ಬಳಗಗಳನ್ನ, ಜನಸ್ತೋಮವನ್ನ ಕರೆಸಬಲ್ಲ, ದಿಗ್ವಿಜಯ ಸಾಧಿಸಬಲ್ಲ ಅತಿ ಪ್ರಬಲ ಸಹೋದರರು. ಜನರು ಇವರನ್ನ ಪ್ರೀತಿಯಿಂದ ಸಾಹುಕಾರ್ ಅನ್ನೋದು ಸುಮ್ಮನೆ ಅಲ್ಲ. ಇಂಥದ್ದೊಂದು ಶ್ರೀಮಂತಿಕೆ, ಹೃದಯ ವೈಶಾಲ್ಯತೆ, ಜನಪರ ಜೀವಪರ ಕಾಳಜಿ ಕೂಡ ಇವ್ರಿಗಿರ್ಬೇಕಲ್ವಾ. ಯಾಕಂದ್ರೆ ಸುಮ್ಮನೆ ಅಂತೂ ಜನ ಇವರುಗಳ ಹಿಂದೆ ಬರೋದಿಲ್ಲ, ಅದರಲ್ಲೂ ಅಭಿಮಾನವನ್ನ ತೋರಿಸೋದೇ ಇಲ್ಲ. ಅಷ್ಟೇ ಅಲ್ಲದೆ ಕರ್ನಾಟಕ ರಾಜಕಾರಣದ ಮೇಲೆ ಜಾರಕಿಹೊಳಿ ಕುಟುಂಬದ ಪ್ರಭಾವ ದಟ್ಟವಾಗಿದೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಜಾರಕಿಹೊಳಿ ಸಹೋದರರು ತಮ್ಮ ಪ್ರಾಬಲ್ಯವನ್ನ ಮೆರೀತಾಲೇ ಇದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ಭಾಗದಲ್ಲಿ ಈ ಕುಟುಂಬದ ಬೇರುಗಳು ಆಳವಾಗಿ ಊರಿವೆ. ಅಷ್ಟರ ಮಟ್ಟಕ್ಕೆ ಈ ಸಹೋದರರು ಜಿಲ್ಲೆಯಲ್ಲಿ ಹಿಡಿತವನ್ನ ಸಾಧಿಸಿದ್ದಾರೆ. ಅಭಿವೃದ್ಧಿ ಕಾವ್ಯಗಳ ಮೂಲಕ ಜನರ ಪ್ರೀತಿ ವಿಶ್ವಾಸವನ್ನ ಕೂಡ ಗಳಿಸಿಬಿಟ್ಟಿದ್ದಾರೆ. ಆ ಮೂಲಕ ರಾಜ್ಯ ರಾಜಕಾರಣದ ಕಿಂಗ್ ಮೇಕರ್ಗಳು ಅನ್ಸ್ಕೊಂಡಿದ್ದಾರೆ. ಬೆಳಗಾವಿ ಅಭಿವೃದ್ಧಿಯಲ್ಲಿ ಜಾರಕಿಹೊಳಿ ಕುಟುಂಬದ ಪಾತ್ರ ಮಹತ್ತರವಾಗಿದೆ. ಜಾರಕಿಹೊಳಿ ಸಹೋದರರ ತಂದೆ ಲಕ್ಷ್ಮಣರಾವ್ ಜಾರಕಿಹೊಳಿ ಕಬ್ಬು ಬೆಳೆಗಾರರಾಗಿದ್ರು. ಅಷ್ಟೇ ಅಲ್ಲದೆ ಅವರೊಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ರು. ಸತೀಶ್ ಜಾರಕಿಹೊಳಿ ಅವರು ಸೇರಿ 4 ಜನ ಸಹೋದರರು. ಹಿರಿಯ ಸಹೋದರ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿ ಶಾಸಕರಾಗಿದ್ರೆ, ಕಿರಿಯ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯ ಶಾಸಕ ಹಾಗೂ ಕೊನೆಯ ಸಹೋದರ ಲಖನ್ ಜಾರಕಿಹೊಳಿ MLC ಆಗಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಹೇಳಬೇಕಾಗೇ ಇಲ್ಲ. ಈಗ ಸಿಎಂ ರೇಸ್ನಲ್ಲಿರೋ ಮೊದಲನೇ ಕ್ಯಾಂಡಿಡೇಟ್ ಯಾರಪ್ಪ ಅಂದ್ರೆ ಅದು ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರಿಗೆ ಒಬ್ಬ ಪುತ್ರ ಹಾಗೂ ಒಬ್ಬ ಪುತ್ರಿ ಇದ್ದಾರೆ. ಅವರು ಕೂಡ ರಾಜಕಾರಣ ಹಾಗೂ ಉದ್ಯಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹಾಗಾದ್ರೆ ಈ ಕುಟುಂಬ ಮುಂಚೂಣಿಗೆ ಬರೋದಕ್ಕೆ ಏನು ಕಾರಣ, ಯಾವ ರೀತಿಯಲ್ಲಿ ಹಣ ಗಳಿಸಿದ್ರು ಅಂತ ನೀವು ಕೇಳೋದಾದ್ರೆ, ಸಕ್ಕರೆ ಉದ್ಯಮದಲ್ಲಿ ಮುಂಚೂಣಿಗೆ ಬಂದಂತ ಕುಟುಂಬ ಜಾರಕಿಹೊಳಿ ಕುಟುಂಬ. ಬೆಳಗಾವಿ ಜಿಲ್ಲೆ ಸಕ್ಕರೆ ವ್ಯವಹಾರಕ್ಕೆ ಮೊದಲಿನಿಂದಲೂ ಕೂಡ ಪ್ರಸಿದ್ಧಿಯನ್ನ ಪಡ್ಕೊಂಡು ಬಂದಿದೆ. ಕತ್ತಿ, ಕೌಜಲಗಿ ಮತ್ತು ಜೊಲ್ಲೆಯಂತಹ ಕುಟುಂಬಗಳು ಸಕ್ಕರೆ ವ್ಯವಹಾರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಅವರು ಇಡೀ ಬೆಳಗಾವಿ ರಾಜಕೀಯವನ್ನೇ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು. 2000ರ ದಶಕದ ಆರಂಭದಲ್ಲಿ ಜಾರಕಿಹೊಳಿ ಸಹೋದರರು ಸಕ್ಕರೆ ಉದ್ಯಮಕ್ಕೆ ನ್ಯೂ ಕಮರ್ ಆಗಿ ಎಂಟ್ರಿ ಕೊಟ್ಟಿದ್ರು. ಹಳೆ ಮೈಸೂರು ಪ್ರದೇಶದಲ್ಲಿನ ಮಂಡ್ಯದ ಸಾಂಪ್ರದಾಯಿಕ ಸಕ್ಕರೆ ಉದ್ಯಮವನ್ನ ಮೀರಿ ಬೆಳಗಾವಿ ಸಕ್ಕರೆ ಉದ್ಯಮ ಬೆಳೆದು ನಿಂತಿತ್ತು. ಇದಕ್ಕೆ ಜಾರಕಿಹೊಳಿ ಸಹೋದರರ ಕೊಡುಗೆ ಅಪಾರವಾಗಿದೆ. ಗೋಕಾಕ್ ಪ್ರದೇಶದಲ್ಲಿ 5 ಸಕ್ಕರೆ ಕಾರ್ಖಾನೆಗಳನ್ನ ಜಾರಕಿಹೊಳಿ ಸಹೋದರರು ಸ್ಥಾಪನೆ ಮಾಡಿದ್ರು. ಸತೀಶ್ ಶುಗರ್ಸ್ ಲಿಮಿಟೆಡ್, ಬೆಳಗಾವಿ ಶುಗರ್ಸ್ ಲಿಮಿಟೆಡ್, ಘಟಪ್ರಭಾ ಸಹಕಾರಿ ಕಾರ್ಖಾನೆ, ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಮತ್ತು ಲಕ್ಷ್ಮಣರಾವ್ ಜಾರಕಿಹೊಳಿ ಶುಗರ್ಸ್ ಲಿಮಿಟೆಡ್ಗಳನ್ನ ಆರಂಭ ಮಾಡಿದ್ರು. LG ಮೈನ್ಸ್ ಮತ್ತು ಮಿನರಲ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಎಂಬ ಗಣಿ ಕಂಪನಿಯನ್ನ ಕೂಡ ಪ್ರಾರಂಭ ಮಾಡಿದ್ರು. ಸಂಜೀವಿನಿ ವೆಲ್ಫೇರ್ ಫೌಂಡೇಶನ್ ಎಂಬ ಸಾಮಾಜಿಕ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಇದೆಲ್ಲ ಅಲ್ಲದೆ ಕುಟುಂಬ ಗೋಕಾಕ್ ಸ್ಟೀಲ್ಸ್ ಲಿಮಿಟೆಡ್ ಮೇಲೆ ನಿಯಂತ್ರಣ ಕೂಡ ಹೊಂದಿದ್ದಾರೆ. ಗೋಕಾಕ್ ಪ್ರದೇಶದಲ್ಲಿ ವಿಜ್ಞಾನ, ಕಲೆ, ವಾಣಿಜ್ಯ ಮತ್ತು ಕಾನೂನಿನ ಕೋರ್ಸ್ಗಳನ್ನು ನೀಡುವ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಜಾರಕಿಹೊಳಿ ಕುಟುಂಬ ಸ್ಥಾಪನೆ ಮಾಡಿದೆ. ಜಿಲ್ಲೆಯ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿಬಿಟ್ರೆ
ಕಾಂಗ್ರೆಸ್ಸಿನ ಪ್ರಭಾವಿ ಮುಖಂಡರಾಗಿದ್ದ ಬಿ ಶಂಕರಾನಂದ ಮತ್ತು ವಸಂತರಾವ್ ಪಾಟೀಲ್ ಅವರ ಕುಟುಂಬ ರಾಜ್ಯ ರಾಜಕೀಯದಲ್ಲಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ವಿಶೇಷ ಛಾಪನ್ನು ಮೂಡಿಸಿದ್ರು. ಈ ಕುಟುಂಬ ಹೇಳಿದ್ದೇ ವೇದವಾಕ್ಯವಾಗಿತ್ತು. ಆ ಮಟ್ಟಕ್ಕೆ ಈ ಎರಡೂ ಕುಟುಂಬಗಳು ರಾಜಕೀಯದಲ್ಲಿ ಬೆಳೆದು ನಿಂತಿದ್ವು. ಆದರೆ ಅವರ ಪೀಳಿಗೆಗೆ ರಾಜಕೀಯ ಅದೃಷ್ಟ ಕೈಕೊಡ್ತಾ ಇದೆ. ಇವರಿಬ್ಬರು ಕೂಡ ಉಭಯ ನಾಯಕರು. ಇವರ ಪುತ್ರರು ಪುತ್ರಿಯರು ಒಂದು ಕಾಲದಲ್ಲಿ ರಾಜಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಿದರು. ಆದರೆ ಚುನಾವಣೆಗಳಲ್ಲಿ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ನಿಂತರೂ ಕೂಡ ವಿಜಯಲಕ್ಷ್ಮಿ ಇವರ ಪಾಲಿಗೆ ಒಲಿದು ಬರಲಿಲ್ಲ. ಸಾಲು ಸಾಲಾಗಿ ಚುನಾವಣೆ ನಿಂತು ಸೋಲಿನ ಕಹಿಯನ್ನು ಅನುಭವಿಸಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಬದಲಾವಣೆ ಜಗದ ನಿಯಮ. ಯಾಕಂದರೆ ನಮ್ಮ ಜನ ಒಂದು ಬಾರಿ ಸೋತ ಮೇಲೆ ಹಲವು ದಿನಗಳಾದ ಮೇಲೆ ಅವರನ್ನು ಮರ್ತೇ ಬಿಡ್ತಾರೆ. ಜನಗಳಿಗೆ ಆಕ್ಟಿವ್ ಆಗಿರೋದು ಮಾತ್ರ ನೆನಪಿನಲ್ಲಿರುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ ಜಾರಕಿಹೊಳಿ ಕುಟುಂಬ ಮಾತ್ರ ರಾಜಕೀಯದಲ್ಲಿನ ಪ್ರಮುಖ ಪಾತ್ರವನ್ನು ವಹಿಸಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಹಿಡಿತ ಹಾಗೂ ಛಾಪನ್ನು ಇಟ್ಕೊಂಡಿದ್ದಾರೆ. ಇದೇ ಸಮಯದಲ್ಲಿ ಜಾರಕಿಹೊಳಿ ಕುಟುಂಬ ಬೆಳಗಾವಿ ಭಾಗದಲ್ಲಿ ಅಧಿಕಾರ ರಾಜಕಾರಣದ ಮಹತ್ವಾಕಾಂಕ್ಷೆಯನ್ನ ಮುನ್ನೆಲೆಗೆ ತಂದಿತ್ತು. ರಾಜ್ಯದಲ್ಲಿ ಬೆಳಗಾವಿ ಅತಿ ಹೆಚ್ಚು ವಿಧಾನಸಭೆ ಕ್ಷೇತ್ರಗಳನ್ನು ಒಳಗೊಂಡ 2ನೇ ಜಿಲ್ಲೆಯಾಗಿದೆ. ಈ ಪ್ರದೇಶದಲ್ಲಿ ಲಿಂಗಾಯತ ಮತ್ತು ಕುರುಬ ಸಮುದಾಯ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಇಂತಹ ಪ್ರದೇಶದಲ್ಲಿ ನಾಯಕ ಸಮುದಾಯಕ್ಕೆ ಸೇರಿದ ಜಾರಕಿಹೊಳಿ ಕುಟುಂಬ ರಾಜಕೀಯ ನೆಲೆ ಕಂಡುಕೊಳ್ಳೋಕೆ ಕುರುಬ ಸಮುದಾಯದೊಂದಿಗೆ ಹೊಂದಿರುವ ನಂಟು ಕಾರಣ ಆಗಿದೆ. ಭಾಜಪದ ರೆಡ್ಡಿ ಸಹೋದರನ್ನ ಹತ್ತಿಕ್ಕೋಕೆ ಕಾಂಗ್ರೆಸ್ ಜಾರಕಿಹೊಳಿ ಸಹೋದರರಿಗೆ ಬೆಂಬಲ ನೀಡಿತೆಂದು ಹೇಳಲಾಗುತ್ತೆ. ರೆಡ್ಡಿ ಸಹೋದರರನ್ನ ಅಧಿಕಾರದಿಂದ ಕೆಳಗಿಳಿಸಿದ ನಂತರ ಜಾರಕಿಹೊಳಿಗಳ ಪ್ರಾಬಲ್ಯ ಹೆಚ್ಚಾಯಿತು ಅನ್ನೋದನ್ನ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಕೇವಲ ರಾಜಕೀಯ ವಿಶ್ಲೇಷಕರಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯ ರಾಜಕೀಯ ಪಂಡಿತರು, ಅಲ್ಲಿನ ಪ್ರಜೆಗಳು ಯಾರನ್ನೇ ಕೇಳಿದ್ರು ಜಾರಕಿಹೊಳಿ ಕುಟುಂಬದ ಬಗ್ಗೆ ಇದನ್ನೇ ಹೇಳ್ತಾರೆ. ಬಿಜೆಪಿಯ ಶ್ರೀರಾಮುಲು ಅವರನ್ನ ಸೋಲಿಸೋಕೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಜಾರಕಿಹೊಳಿಗಳನ್ನು ಕಾಂಗ್ರೆಸ್ ಬೆಂಬಲ ನೀಡಿತು. ರಾಮುಲು ಅವರು ರೆಡ್ಡಿ ಬ್ರದರ್ಸ್ ಅವರ ಆಪ್ತರಾಗಿದ್ದರು. ಆದರೆ ಅವರು ಅದೇ ಸಮುದಾಯದಿಂದ ಬಂದವರು. ರೆಡ್ಡಿ ಬ್ರದರ್ಸ್ ಅನುಪಸ್ಥಿತಿಯಲ್ಲಿ ಭಾಜಪದ ಮುಖವಾಗಿ ಹೊರಹೊಮ್ಮಿದ್ರು. ಇಷ್ಟೆಲ್ಲ ಆಗಿ ಇಂದಿನ ಜಗತ್ತಿಗೆ ದೊಡ್ಡ ಶಕ್ತಿಯಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿಡಿತವನ್ನು ಹೊಂದಿ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಛಾಪು, ತಮ್ಮದೇ ಆದಂಥ ಅಭಿಮಾನಿ ಬಳಗ, ತಮ್ಮದೇ ಆದಂಥ ಅಧಿಕಾರ, ತಮ್ಮದೇ ಆದಂಥ ಹಿಡಿತ ಎಲ್ಲವನ್ನ ಹೊಂದಿ ಜಾರಕಿಹೊಳಿ ಬ್ರದರ್ಸ್, ಜಾರಕಿಹೊಳಿ ಕುಟುಂಬ ದೊಡ್ಡ ಮಟ್ಟದಲ್ಲಿ ಒಂದು ಆನೆಯ ರೀತಿ ಬೆಳೆದು ನಿಂತಿದ್ದಾರೆ. ಈ ಜಾರಕಿಹೊಳಿ ಬ್ರದರ್ಸ್ನ ಸೈಡ್ಗೆ ನಿಲ್ಲಿಸಬೇಕು ಅಂತ ಎಷ್ಟೇ ಜನ ಪ್ರಯತ್ನ ಪಟ್ಟರೂ ಕೂಡ ಯಾರ ಕೈಯಲ್ಲೂ ಆಗ್ತಿಲ್ಲ. ಯಾಕಂದ್ರೆ ಅಷ್ಟು ಗಟ್ಟಿ ಮಟ್ಟಕ್ಕೆ ಬೇರೂರು ಬಿಟ್ಟಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಜಾರಕಿಹೊಳಿ ಕುಟುಂಬ ಯಾವ ರೀತಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರು, ರಾಜ್ಯ ರಾಜಕಾರಣದಲ್ಲಿ ತಮ್ಮ ಹಿಡಿತವನ್ನ ಯಾವ ರೀತಿ ತಂದ್ರು, ತಮ್ಮ ಕುಟುಂಬದ ಹೆಸರನ್ನ ಯಾವ ಮಟ್ಟಕ್ಕೆ ಮೇಲೆತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕೆ ಸಿಎಂ ಪಟ್ಟ ಕೊಡಬೇಕು, ಯಾಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಬೇಕು ಅನ್ನೋದನ್ನ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರ ಹಿಸ್ಟ್ರಿ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ತಪ್ಪದೆ ನಮ್ಮ ವಿಡಿಯೋಗಳನ್ನು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.